ಝೋಂಬಿ ಡ್ರಗ್ ಎಂದು ವಿಡಿಯೋವನ್ನು ಹಾಕುವಂತಹ ಮುಖಾಂತರ ಪೋಸ್ಟ್ ಮಾಡಿ ಅದರಲ್ಲಿ ಈ ರೀತಿಯಾದಂತಹ ಝೋಂಬಿ ಡ್ರಗ್ ಬೆಂಗಳೂರಿಗೆ ನಗರಕ್ಕೆ ಒಂದು ಕಾಲಿಟ್ಟಿದೆ. ಹೀಗಾಗಿ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿ ಪೋಸ್ಟ್ ಮಾಡಿದಂತಹ 25ರಿಂದ 30 ಜನ ಏನಿದ್ದಾರೆ ಅವರೆಲ್ಲರಿಗೂ ಕೂಡ ಈಗ ಪೊಲೀಸರು ನೋಟಿಸ್ ಅನ್ನು ನೀಡುವಂತಹ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಇನ್ನು 2 ದಿನಗಳಲ್ಲಿ ಅವರಿಗೆ ನೋಟಿಸ್ ಕೂಡ ಸರ್ವ್ ಆಗುತ್ತೆ. ಇದರಲ್ಲಿ ಮಾಜಿ ಪೊಲೀಸ್ ಅಧಿಕಾರಿ ಒಬ್ಬರು ಕೂಡ ಇದ್ದಾರೆ ಮತ್ತು ಒಬ್ಬ ನಟ ಕೂಡ ಇರುವಂತಹ ಒಂದು ಕಾರಣದಿಂದಾಗಿ ಅವರಿಗೂ ಕೂಡ ಈ ಒಂದು ನೋಟಿಸ್ ಜಾರಿಯಾಗಲಿದೆ. ಇಲ್ಲಿ ಆ ನೋಟಿಸ್ ಜಾರಿಯಾದ ಬಳಿಕ ನಿಮಗೆ ಈ ಒಂದು ವಿಡಿಯೋ ಸಿಕ್ಕಿದಾದರೂ ಹೇಗೆ ಮತ್ತು ಇದರ ಸತ್ಯಾಸತ್ಯತೆ ತಿಳಿಯದೆ ನೀವು ಯಾಕೆ ಈ ರೀತಿಯಾದಂತಹ ಒಂದು ಪೋಸ್ಟನ್ನು ಮಾಡಿದ್ರಿ ಅನ್ನುವಂತಹ ಒಂದು ಕ್ಲಾರಿಫಿಕೇಶನ್ ಅನ್ನು ಅವ್ರು ಕೊಡಬೇಕಾಗುತ್ತೆ. ಒಬ್ಬ ನಟ ಅಂತ ಹೇಳಿದ್ರೆ ಅವರಿಗೆ ಸಾಕಷ್ಟು ಫ್ಯಾನ್ ಫಾಲೋವರ್ಸ್ ಇರ್ತಾರೆ. ಅವರು ಹೇಳಿದಂತಹ ಏನೋ ಒಂದು ವಿಚಾರಗಳಾಗಿರ್ಬೋದು ಅದನ್ನು ನಂಬ್ತಾರೆ. ಆದರೆ ಪೋಸ್ಟ್ ಮಾಡುವಂತಹ ಮುಖಾಂತರ ಈ ರೀತಿಯಾಗಿ ದಾರಿ ತಪ್ಪಿಸುವಂತಹ ಒಂದು ಕೆಲಸ ಈಗ ಸದ್ಯದ ಮಟ್ಟಿಗೆ ನಡೆದಿದೆ ಅಂತಾನೆ ಹೇಳ್ಬೋದು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಅಭಿಷೇಕ್ ಜಯಶಂಕರ್, ರಿಪಬ್ಲಿಕ್ ಕನ್ನಡ. ಝೋಂಬಿ ಡ್ರಗ್ ಎಂದು ವಿಡಿಯೋವನ್ನು ಹಾಕುವಂತಹ ಮುಖಾಂತರ ಪೋಸ್ಟ್ ಮಾಡಿ ಅದರಲ್ಲಿ ಈ ರೀತಿಯಾದಂತಹ ಝೋಂಬಿ ಡ್ರಗ್ ಬೆಂಗಳೂರಿಗೆ ನಗರಕ್ಕೆ ಒಂದು ಕಾಲಿಟ್ಟಿದೆ. ಹೀಗಾಗಿ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿ ಪೋಸ್ಟ್ ಮಾಡಿದಂತಹ 25ರಿಂದ 30 ಜನ ಏನಿದ್ದಾರೆ ಅವರೆಲ್ಲರಿಗೂ ಕೂಡ ಈಗ ಪೊಲೀಸರು ನೋಟಿಸ್ ಅನ್ನು ನೀಡುವಂತಹ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಇನ್ನು 2 ದಿನಗಳಲ್ಲಿ ಅವರಿಗೆ ನೋಟಿಸ್ ಕೂಡ ಸರ್ವ್ ಆಗುತ್ತೆ. ಇದರಲ್ಲಿ ಮಾಜಿ ಪೊಲೀಸ್ ಅಧಿಕಾರಿ ಒಬ್ಬರು ಕೂಡ ಇದ್ದಾರೆ ಮತ್ತು ಒಬ್ಬ ನಟ ಕೂಡ ಇರುವಂತಹ ಒಂದು ಕಾರಣದಿಂದಾಗಿ ಅವರಿಗೂ ಕೂಡ ಈ ಒಂದು ನೋಟಿಸ್ ಜಾರಿಯಾಗಲಿದೆ. ಇಲ್ಲಿ ಆ ನೋಟಿಸ್ ಜಾರಿಯಾದ ಬಳಿಕ ನಿಮಗೆ ಈ ಒಂದು ವಿಡಿಯೋ ಸಿಕ್ಕಿದಾದರೂ ಹೇಗೆ ಮತ್ತು ಇದರ ಸತ್ಯಾಸತ್ಯತೆ ತಿಳಿಯದೆ ನೀವು ಯಾಕೆ ಈ ರೀತಿಯಾದಂತಹ ಒಂದು ಪೋಸ್ಟನ್ನು ಮಾಡಿದ್ರಿ ಅನ್ನುವಂತಹ ಒಂದು ಕ್ಲಾರಿಫಿಕೇಶನ್ ಅನ್ನು ಅವ್ರು ಕೊಡಬೇಕಾಗುತ್ತೆ. ಒಬ್ಬ ನಟ ಅಂತ ಹೇಳಿದ್ರೆ ಅವರಿಗೆ ಸಾಕಷ್ಟು ಫ್ಯಾನ್ ಫಾಲೋವರ್ಸ್ ಇರ್ತಾರೆ. ಅವರು ಹೇಳಿದಂತಹ ಏನೋ ಒಂದು ವಿಚಾರಗಳಾಗಿರ್ಬೋದು ಅದನ್ನು ನಂಬ್ತಾರೆ. ಆದರೆ ಪೋಸ್ಟ್ ಮಾಡುವಂತಹ ಮುಖಾಂತರ ಈ ರೀತಿಯಾಗಿ ದಾರಿ ತಪ್ಪಿಸುವಂತಹ ಒಂದು ಕೆಲಸ ಈಗ ಸದ್ಯದ ಮಟ್ಟಿಗೆ ನಡೆದಿದೆ ಅಂತಾನೆ ಹೇಳ್ಬೋದು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಅಭಿಷೇಕ್ ಜಯಶಂಕರ್, ರಿಪಬ್ಲಿಕ್ ಕನ್ನಡ. ಝೋಂಬಿ ಡ್ರಗ್ ಎಂದು ವಿಡಿಯೋವನ್ನು ಹಾಕುವಂತಹ ಮುಖಾಂತರ ಪೋಸ್ಟ್ ಮಾಡಿ ಅದರಲ್ಲಿ ಈ ರೀತಿಯಾದಂತಹ ಝೋಂಬಿ ಡ್ರಗ್ ಬೆಂಗಳೂರಿಗೆ ನಗರಕ್ಕೆ ಒಂದು ಕಾಲಿಟ್ಟಿದೆ. ಹೀಗಾಗಿ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿ ಪೋಸ್ಟ್ ಮಾಡಿದಂತಹ 25ರಿಂದ 30 ಜನ ಏನಿದ್ದಾರೆ ಅವರೆಲ್ಲರಿಗೂ ಕೂಡ ಈಗ ಪೊಲೀಸರು ನೋಟಿಸ್ ಅನ್ನು ನೀಡುವಂತಹ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಇನ್ನು 2 ದಿನಗಳಲ್ಲಿ ಅವರಿಗೆ ನೋಟಿಸ್ ಕೂಡ ಸರ್ವ್ ಆಗುತ್ತೆ. ಇದರಲ್ಲಿ ಮಾಜಿ ಪೊಲೀಸ್ ಅಧಿಕಾರಿ ಒಬ್ಬರು ಕೂಡ ಇದ್ದಾರೆ ಮತ್ತು ಒಬ್ಬ ನಟ ಕೂಡ ಇರುವಂತಹ ಒಂದು ಕಾರಣದಿಂದಾಗಿ ಅವರಿಗೂ ಕೂಡ ಈ ಒಂದು ನೋಟಿಸ್ ಜಾರಿಯಾಗಲಿದೆ. ಇಲ್ಲಿ ಆ ನೋಟಿಸ್ ಜಾರಿಯಾದ ಬಳಿಕ ನಿಮಗೆ ಈ ಒಂದು ವಿಡಿಯೋ ಸಿಕ್ಕಿದಾದರೂ ಹೇಗೆ ಮತ್ತು ಇದರ ಸತ್ಯಾಸತ್ಯತೆ ತಿಳಿಯದೆ ನೀವು ಯಾಕೆ ಈ ರೀತಿಯಾದಂತಹ ಒಂದು ಪೋಸ್ಟನ್ನು ಮಾಡಿದ್ರಿ ಅನ್ನುವಂತಹ ಒಂದು ಕ್ಲಾರಿಫಿಕೇಶನ್ ಅನ್ನು ಅವ್ರು ಕೊಡಬೇಕಾಗುತ್ತೆ. ಒಬ್ಬ ನಟ ಅಂತ ಹೇಳಿದ್ರೆ ಅವರಿಗೆ ಸಾಕಷ್ಟು ಫ್ಯಾನ್ ಫಾಲೋವರ್ಸ್ ಇರ್ತಾರೆ. ಅವರು ಹೇಳಿದಂತಹ ಏನೋ ಒಂದು ವಿಚಾರಗಳಾಗಿರ್ಬೋದು ಅದನ್ನು ನಂಬ್ತಾರೆ. ಆದರೆ ಪೋಸ್ಟ್ ಮಾಡುವಂತಹ ಮುಖಾಂತರ ಈ ರೀತಿಯಾಗಿ ದಾರಿ ತಪ್ಪಿಸುವಂತಹ ಒಂದು ಕೆಲಸ ಈಗ ಸದ್ಯದ ಮಟ್ಟಿಗೆ ನಡೆದಿದೆ ಅಂತಾನೆ ಹೇಳ್ಬೋದು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಅಭಿಷೇಕ್ ಜಯಶಂಕರ್, ರಿಪಬ್ಲಿಕ್ ಕನ್ನಡ. ಝೋಂಬಿ ಡ್ರಗ್ ಎಂದು ವಿಡಿಯೋವನ್ನು ಹಾಕುವಂತಹ ಮುಖಾಂತರ ಪೋಸ್ಟ್ ಮಾಡಿ ಅದರಲ್ಲಿ ಈ ರೀತಿಯಾದಂತಹ ಝೋಂಬಿ ಡ್ರಗ್ ಬೆಂಗಳೂರಿಗೆ ನಗರಕ್ಕೆ ಒಂದು ಕಾಲಿಟ್ಟಿದೆ. ಹೀಗಾಗಿ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿ ಪೋಸ್ಟ್ ಮಾಡಿದಂತಹ 25ರಿಂದ 30 ಜನ ಏನಿದ್ದಾರೆ ಅವರೆಲ್ಲರಿಗೂ ಕೂಡ ಈಗ ಪೊಲೀಸರು ನೋಟಿಸ್ ಅನ್ನು ನೀಡುವಂತಹ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಇನ್ನು 2 ದಿನಗಳಲ್ಲಿ ಅವರಿಗೆ ನೋಟಿಸ್ ಕೂಡ ಸರ್ವ್ ಆಗುತ್ತೆ. ಇದರಲ್ಲಿ ಮಾಜಿ ಪೊಲೀಸ್ ಅಧಿಕಾರಿ ಒಬ್ಬರು ಕೂಡ ಇದ್ದಾರೆ ಮತ್ತು ಒಬ್ಬ ನಟ ಕೂಡ ಇರುವಂತಹ ಒಂದು ಕಾರಣದಿಂದಾಗಿ ಅವರಿಗೂ ಕೂಡ ಈ ಒಂದು ನೋಟಿಸ್ ಜಾರಿಯಾಗಲಿದೆ. ಇಲ್ಲಿ ಆ ನೋಟಿಸ್ ಜಾರಿಯಾದ ಬಳಿಕ ನಿಮಗೆ ಈ ಒಂದು ವಿಡಿಯೋ ಸಿಕ್ಕಿದಾದರೂ ಹೇಗೆ ಮತ್ತು ಇದರ ಸತ್ಯಾಸತ್ಯತೆ ತಿಳಿಯದೆ ನೀವು ಯಾಕೆ ಈ ರೀತಿಯಾದಂತಹ ಒಂದು ಪೋಸ್ಟನ್ನು ಮಾಡಿದ್ರಿ ಅನ್ನುವಂತಹ ಒಂದು ಕ್ಲಾರಿಫಿಕೇಶನ್ ಅನ್ನು ಅವ್ರು ಕೊಡಬೇಕಾಗುತ್ತೆ. ಒಬ್ಬ ನಟ ಅಂತ ಹೇಳಿದ್ರೆ ಅವರಿಗೆ ಸಾಕಷ್ಟು ಫ್ಯಾನ್ ಫಾಲೋವರ್ಸ್ ಇರ್ತಾರೆ. ಅವರು ಹೇಳಿದಂತಹ ಏನೋ ಒಂದು ವಿಚಾರಗಳಾಗಿರ್ಬೋದು ಅದನ್ನು ನಂಬ್ತಾರೆ. ಆದರೆ ಪೋಸ್ಟ್ ಮಾಡುವಂತಹ ಮುಖಾಂತರ ಈ ರೀತಿಯಾಗಿ ದಾರಿ ತಪ್ಪಿಸುವಂತಹ ಒಂದು ಕೆಲಸ ಈಗ ಸದ್ಯದ ಮಟ್ಟಿಗೆ ನಡೆದಿದೆ ಅಂತಾನೆ ಹೇಳ್ಬೋದು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಅಭಿಷೇಕ್ ಜಯಶಂಕರ್, ರಿಪಬ್ಲಿಕ್ ಕನ್ನಡ. ಝೋಂಬಿ ಡ್ರಗ್ ಎಂದು ವಿಡಿಯೋವನ್ನು ಹಾಕುವಂತಹ ಮುಖಾಂತರ ಪೋಸ್ಟ್ ಮಾಡಿ ಅದರಲ್ಲಿ ಈ ರೀತಿಯಾದಂತಹ ಝೋಂಬಿ ಡ್ರಗ್ ಬೆಂಗಳೂರಿಗೆ ನಗರಕ್ಕೆ ಒಂದು ಕಾಲಿಟ್ಟಿದೆ. ಹೀಗಾಗಿ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿ ಪೋಸ್ಟ್ ಮಾಡಿದಂತಹ 25ರಿಂದ 30 ಜನ ಏನಿದ್ದಾರೆ ಅವರೆಲ್ಲರಿಗೂ ಕೂಡ ಈಗ ಪೊಲೀಸರು ನೋಟಿಸ್ ಅನ್ನು ನೀಡುವಂತಹ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಇನ್ನು 2 ದಿನಗಳಲ್ಲಿ ಅವರಿಗೆ ನೋಟಿಸ್ ಕೂಡ ಸರ್ವ್ ಆಗುತ್ತೆ. ಇದರಲ್ಲಿ ಮಾಜಿ ಪೊಲೀಸ್ ಅಧಿಕಾರಿ ಒಬ್ಬರು ಕೂಡ ಇದ್ದಾರೆ ಮತ್ತು ಒಬ್ಬ ನಟ ಕೂಡ ಇರುವಂತಹ ಒಂದು ಕಾರಣದಿಂದಾಗಿ
ಅವರಿಗೂ ಕೂಡ ಈ ಒಂದು ನೋಟಿಸ್ ಜಾರಿಯಾಗಲಿದೆ. ಇಲ್ಲಿ ಆ ನೋಟಿಸ್ ಜಾರಿಯಾದ ಬಳಿಕ ನಿಮಗೆ ಈ ಒಂದು ವಿಡಿಯೋ ಸಿಕ್ಕಿದಾದರೂ ಹೇಗೆ ಮತ್ತು ಇದರ ಸತ್ಯಾಸತ್ಯತೆ ತಿಳಿಯದೆ ನೀವು ಯಾಕೆ ಈ ರೀತಿಯಾದಂತಹ ಒಂದು ಪೋಸ್ಟನ್ನು ಮಾಡಿದ್ರಿ ಅನ್ನುವಂತಹ ಒಂದು ಕ್ಲಾರಿಫಿಕೇಶನ್ ಅನ್ನು ಅವ್ರು ಕೊಡಬೇಕಾಗತ್ತೆ. ಒಬ್ಬ ನಟ ಅಂತ ಹೇಳಿದ್ರೆ ಅವರಿಗೆ ಸಾಕಷ್ಟು ಫ್ಯಾನ್ ಫಾಲೋವರ್ಸ್ ಇರ್ತಾರೆ. ಅವರು ಹೇಳಿದಂತಹ ಏನೋ ಒಂದು ವಿಚಾರಗಳಾಗಿರ್ಬೋದು ಅದನ್ನು ನಂಬ್ತಾರೆ. ಆದರೆ ಪೋಸ್ಟ್ ಮಾಡುವಂತಹ ಮುಖಾಂತರ ಈ ರೀತಿಯಾಗಿ ದಾರಿ ತಪ್ಪಿಸುವಂತಹ ಒಂದು ಕೆಲಸ ಈಗ ಸದ್ಯದ ಮಟ್ಟಿಗೆ ನಡೆದಿದೆ ಅಂತಾನೆ ಹೇಳ್ಬೋದು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಅಭಿಷೇಕ್ ಜಯಶಂಕರ್, ರಿಪಬ್ಲಿಕ್ ಕನ್ನಡ. ಝೋಂಬಿ ಡ್ರಗ್ ಎಂದು ವಿಡಿಯೋವನ್ನು ಹಾಕುವಂತಹ ಮುಖಾಂತರ ಪೋಸ್ಟ್ ಮಾಡಿ ಅದರಲ್ಲಿ ಈ ರೀತಿಯಾದಂತಹ ಝೋಂಬಿ ಡ್ರಗ್ ಬೆಂಗಳೂರಿಗೆ ನಗರಕ್ಕೆ ಒಂದು ಕಾಲಿಟ್ಟಿದೆ. ಹೀಗಾಗಿ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿ ಪೋಸ್ಟ್ ಮಾಡಿದಂತಹ 25-30 ಜನ ಏನಿದ್ದಾರೆ ಅವರೆಲ್ಲರಿಗೂ ಕೂಡ ಈಗ ಪೊಲೀಸರು ನೋಟಿಸನ್ನು ನೀಡುವಂತಹ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಇನ್ನು 2 ದಿನಗಳಲ್ಲಿ ಅವರಿಗೆ ನೋಟಿಸ್ ಕೂಡ ಸರ್ವ್ ಆಗುತ್ತೆ. ಇದರಲ್ಲಿ ಮಾಜಿ ಪೊಲೀಸ್ ಅಧಿಕಾರಿ ಒಬ್ಬರು ಕೂಡ ಇದ್ದಾರೆ ಮತ್ತು ಒಬ್ಬ ನಟ ಕೂಡ ಇರುವಂತಹ ಒಂದು ಕಾರಣದಿಂದಾಗಿ ಅವರಿಗೂ ಕೂಡ ಈ ಒಂದು ನೋಟಿಸ್ ಜಾರಿಯಾಗಲಿದೆ. ಇಲ್ಲಿ ಆ ನೋಟಿಸ್ ಜಾರಿಯಾದ ಬಳಿಕ ನಿಮಗೆ ಈ ಒಂದು ವಿಡಿಯೋ ಸಿಕ್ಕಿದಾದರೂ ಹೇಗೆ ಮತ್ತು ಇದರ ಸತ್ಯಾಸತ್ಯತೆ ತಿಳಿಯದೆ ನೀವು ಯಾಕೆ ಈ ರೀತಿಯಾದಂತಹ ಒಂದು ಪೋಸ್ಟನ್ನು ಮಾಡಿದ್ರಿ ಅನ್ನುವಂತಹ ಒಂದು ಕ್ಲಾರಿಫಿಕೇಶನ್ ಅನ್ನು ಅವ್ರು ಕೊಡಬೇಕಾಗತ್ತೆ. ಒಬ್ಬ ನಟ ಅಂತ ಹೇಳಿದ್ರೆ ಅವರಿಗೆ ಸಾಕಷ್ಟು ಫ್ಯಾನ್ ಫಾಲೋವರ್ಸ್ ಇರ್ತಾರೆ. ಅವರು ಹೇಳಿದಂತಹ ಏನೋ ಒಂದು ವಿಚಾರಗಳಾಗಿರ್ಬೋದು ಅದನ್ನು ನಂಬ್ತಾರೆ. ಆದರೆ ಪೋಸ್ಟ್ ಮಾಡುವಂತಹ ಮುಖಾಂತರ ಈ ರೀತಿಯಾಗಿ ದಾರಿ ತಪ್ಪಿಸುವಂತಹ ಒಂದು ಕೆಲಸ ಈಗ ಸದ್ಯದ ಮಟ್ಟಿಗೆ ನಡೆದಿದೆ ಅಂತಾನೆ ಹೇಳ್ಬೋದು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಅಭಿಷೇಕ್ ಜಯಶಂಕರ್, ರಿಪಬ್ಲಿಕ್ ಕನ್ನಡ. ಝೋಂಬಿ ಡ್ರಗ್ ಎಂದು ವಿಡಿಯೋವನ್ನು ಹಾಕುವಂತಹ ಮುಖಾಂತರ ಪೋಸ್ಟ್ ಮಾಡಿ ಅದರಲ್ಲಿ ಈ ರೀತಿಯಾದಂತಹ ಝೋಂಬಿ ಡ್ರಗ್ ಬೆಂಗಳೂರಿಗೆ ನಗರಕ್ಕೆ ಒಂದು ಕಾಲಿಟ್ಟಿದೆ. ಹೀಗಾಗಿ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿ ಪೋಸ್ಟ್ ಮಾಡಿದಂತಹ 25-30 ಜನ ಏನಿದ್ದಾರೆ ಅವರೆಲ್ಲರಿಗೂ ಕೂಡ ಈಗ ಪೊಲೀಸರು ನೋಟಿಸನ್ನು ನೀಡುವಂತಹ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಇನ್ನು 2 ದಿನಗಳಲ್ಲಿ ಅವರಿಗೆ ನೋಟಿಸ್ ಕೂಡ ಸರ್ವ್ ಆಗುತ್ತೆ. ಇದರಲ್ಲಿ ಮಾಜಿ ಪೊಲೀಸ್ ಅಧಿಕಾರಿ ಒಬ್ಬರು ಕೂಡ ಇದ್ದಾರೆ ಮತ್ತು ಒಬ್ಬ ನಟ ಕೂಡ ಇರುವಂತಹ ಒಂದು ಕಾರಣದಿಂದಾಗಿ ಅವರಿಗೂ ಕೂಡ ಈ ಒಂದು ನೋಟಿಸ್ ಜಾರಿಯಾಗಲಿದೆ. ಇಲ್ಲಿ ಆ ನೋಟಿಸ್ ಜಾರಿಯಾದ ಬಳಿಕ ನಿಮಗೆ ಈ ಒಂದು ವಿಡಿಯೋ ಸಿಕ್ಕಿದಾದರೂ ಹೇಗೆ ಮತ್ತು ಇದರ ಸತ್ಯಾಸತ್ಯತೆ ತಿಳಿಯದೆ ನೀವು ಯಾಕೆ ಈ ರೀತಿಯಾದಂತಹ ಒಂದು ಪೋಸ್ಟನ್ನು ಮಾಡಿದ್ರಿ ಅನ್ನುವಂತಹ ಒಂದು ಕ್ಲಾರಿಫಿಕೇಶನ್ ಅನ್ನು ಅವ್ರು ಕೊಡಬೇಕಾಗತ್ತೆ. ಒಬ್ಬ ನಟ ಅಂತ ಹೇಳಿದ್ರೆ ಅವರಿಗೆ ಸಾಕಷ್ಟು ಫ್ಯಾನ್ ಫಾಲೋವರ್ಸ್ ಇರ್ತಾರೆ. ಅವರು ಹೇಳಿದಂತಹ ಏನೋ ಒಂದು ವಿಚಾರಗಳಾಗಿರ್ಬೋದು ಅದನ್ನು ನಂಬ್ತಾರೆ. ಆದರೆ ಪೋಸ್ಟ್ ಮಾಡುವಂತಹ ಮುಖಾಂತರ ಈ ರೀತಿಯಾಗಿ ದಾರಿ ತಪ್ಪಿಸುವಂತಹ ಒಂದು ಕೆಲಸ ಈಗ ಸದ್ಯದ ಮಟ್ಟಿಗೆ ನಡೆದಿದೆ ಅಂತಾನೆ ಹೇಳ್ಬೋದು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಅಭಿಷೇಕ್ ಜಯಶಂಕರ್, ರಿಪಬ್ಲಿಕ್ ಕನ್ನಡ. ಝೋಂಬಿ ಡ್ರಗ್ ಎಂದು ವಿಡಿಯೋವನ್ನು ಹಾಕುವಂತಹ ಮುಖಾಂತರ ಪೋಸ್ಟ್ ಮಾಡಿ ಅದರಲ್ಲಿ ಈ ರೀತಿಯಾದಂತಹ ಝೋಂಬಿ ಡ್ರಗ್ ಬೆಂಗಳೂರಿಗೆ ನಗರಕ್ಕೆ ಒಂದು ಕಾಲಿಟ್ಟಿದೆ. ಹೀಗಾಗಿ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿ ಪೋಸ್ಟ್ ಮಾಡಿದಂತಹ 25-30 ಜನ ಏನಿದ್ದಾರೆ ಅವರೆಲ್ಲರಿಗೂ ಕೂಡ ಈಗ ಪೊಲೀಸರು ನೋಟಿಸನ್ನು ನೀಡುವಂತಹ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಇನ್ನು 2 ದಿನಗಳಲ್ಲಿ ಅವರಿಗೆ ನೋಟಿಸ್ ಕೂಡ ಸರ್ವ್ ಆಗುತ್ತೆ. ಇದರಲ್ಲಿ ಮಾಜಿ ಪೊಲೀಸ್ ಅಧಿಕಾರಿ ಒಬ್ಬರು ಕೂಡ ಇದ್ದಾರೆ ಮತ್ತು ಒಬ್ಬ ನಟ ಕೂಡ ಇರುವಂತಹ ಒಂದು ಕಾರಣದಿಂದಾಗಿ ಅವರಿಗೂ ಕೂಡ ಈ ಒಂದು ನೋಟಿಸ್ ಜಾರಿಯಾಗಲಿದೆ. ಇಲ್ಲಿ ಆ ನೋಟಿಸ್ ಜಾರಿಯಾದ ಬಳಿಕ ನಿಮಗೆ ಈ ಒಂದು ವಿಡಿಯೋ ಸಿಕ್ಕಿದಾದರೂ ಹೇಗೆ ಮತ್ತು ಇದರ ಸತ್ಯಾಸತ್ಯತೆ ತಿಳಿಯದೆ ನೀವು ಯಾಕೆ ಈ ರೀತಿಯಾದಂತಹ ಒಂದು ಪೋಸ್ಟನ್ನು ಮಾಡಿದ್ರಿ ಅನ್ನುವಂತಹ ಒಂದು ಕ್ಲಾರಿಫಿಕೇಶನ್ ಅನ್ನು ಅವ್ರು ಕೊಡಬೇಕಾಗತ್ತೆ. ಒಬ್ಬ ನಟ ಅಂತ ಹೇಳಿದ್ರೆ ಅವರಿಗೆ ಸಾಕಷ್ಟು ಫ್ಯಾನ್ ಫಾಲೋವರ್ಸ್ ಇರ್ತಾರೆ. ಅವರು ಹೇಳಿದಂತಹ ಏನೋ ಒಂದು ವಿಚಾರಗಳಾಗಿರ್ಬೋದು ಅದನ್ನು ನಂಬ್ತಾರೆ. ಆದರೆ ಪೋಸ್ಟ್ ಮಾಡುವಂತಹ ಮುಖಾಂತರ ಈ ರೀತಿಯಾಗಿ ದಾರಿ ತಪ್ಪಿಸುವಂತಹ ಒಂದು ಕೆಲಸ ಈಗ ಸದ್ಯದ ಮಟ್ಟಿಗೆ ನಡೆದಿದೆ ಅಂತಾನೆ ಹೇಳ್ಬೋದು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಅಭಿಷೇಕ್ ಜಯಶಂಕರ್, ರಿಪಬ್ಲಿಕ್ ಕನ್ನಡ.